HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ನ್ಯಾಯಸಮ್ಮತ ಬೇಡಿಕೆ ಈಡೇರಿಕೆಗೆ ಪೌರ ಕಾರ್ಮಿಕರ ಆಗ್ರಹ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ತಮಟೆ ಚಳುವಳಿ. ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನಾ ಮೆರವಣಿಗೆ. ಅವಿಶ್ವಾಸ ನಿರ್ಣಯ ಸೋಲು, ನನಗೆ ಮುಖಭಂಗವಾಗಿಲ್ಲ ಎಂದ ಶಾಸಕರು. ಎಂ ಚಂದ್ರೇಗೌಡರ ವಿರುದ್ಧ ಪಕ್ಷದಿಂದ ಕ್ರಮ. ಗುಡುಗಿದ ಮಾಜಿ ಶಾಸಕ ಎಚ್.ಡಿ. ರೇವಣ್ಣ. ಚನ್ನರಾಯಪಟ್ಟಣದಲ್ಲಿ ಶೈವ ವೈಷ್ಣವ ಸಾಮರಸ್ಯ ಸಾರುವ ದ್ವಿಕೂಟಾಚಲ ದೇವಾಲಯ. ರಾಜ್ಯ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಗೆ ಸೇರಿದ ಮಂದಿರ. ಸ್ಮಾರಕ ಸಂರಕ್ಷಣಾ ವೇದಿಕೆ ಸಂಚಾಲಕ ಪಂಡಿತ್ ಟಿ.ವಿ. ನಟರಾಜ್ ಹೇಳಿಕೆ. ಸಮಸ್ತ ಪೌರ ನೌಕರರುಗಳ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ತಮಟೆ ಚಳುವಳಿ ಜೊತೆಗೆ ಕೈತೊಳೆಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಸಂಘಟನೆಯ ಹಾಸನ ಶಾಖೆ ಮತ್ತು ಜಿಲ್ಲಾ ಶಾಖೆ ಇವರ ವತಿಯಿಂದ ರಾಜ್ಯದ ಸಮಸ್ತ ಪೌರ ನೌಕರರುಗಳ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ತಮಟೆ ಚಳುವಳಿ ಮತ್ತು ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾದ ನ್ಯಾಯಸಮ್ಮತ ಬೇಡಿಕೆಗಳೆಂದರೆ ರಾಜ್ಯ, ನಗರ, ಸ್ಥಳೀಯ ಸಂಸ್ಥೆಗಳ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಕೆಜಿಐಡಿ, ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ನಮಗೂ ವಿಸ್ತರಿಸಬೇಕು ಎಂದರು. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಸಹಾಯಕರು, ವಾಹನ ಚಾಲಕರು, ಒಳಚರಂಡಿ ವಿಭಾಗದ ನೌಕರರು, ಬೀದಿದೀಪ ಸಹಾಯಕರು, ಲೋಡರ್ಸ್, ಪಾರ್ಕ್ ಲೈನ್ ಗಾರ್ಡನರ್, ಸ್ಯಾನಿಟರಿ ಸೂಪರ್ವೈಸರ್, ಡೇಟಾ ಎಂಟ್ರಿ ಆಪರೇಟರ್ಸ್, ವಾಹನ ಸಹಾಯಕರು ಇವರುಗಳನ್ನು ನೇರ ಪಾವತಿ ಯೋಜನೆಯಲ್ಲಿ ತರಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಶಾಖಾ ಸಂಘದ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ರಮೇಶ್, ಸಂಘಟನಾ ಕಾರ್ಯದರ್ಶಿ ಪರಶುರಾಮ್ ಸೇರಿದಂತೆ ಸದಸ್ಯರುಗಳು ಇದೇ ವೇಳೆ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ಶಾಖೆ, ಜಿಲ್ಲಾ ಶಾಖೆ ಪ್ರಧಾನ ಕಾರ್ಯದರ್ಶಿ ಲೋಕೇಶ್. ನಾವು ಈ ದಿನ ಏನು ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ ಸ್ಥಳೀಯ ಸಂಸ್ಥೆ ಅಂದರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ನಮ್ಮ ಪೌರ ನೌಕರರ ಬೇಡಿಕೆಗಳನ್ನ ಮುಂದಿಟ್ಟು 45 ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದೀವಿ. ಹಾಗೆ ನಗರದ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವಿವತ್ತು ಕಪ್ಪು ಪಟ್ಟಿಯನ್ನು ಧರಿಸಿ ಈ ದಿನ ತಮಟೆ ಚಳುವಳಿ ನಡೆಸುವ ಮುಖಾಂತರ ನಮ್ಮ ಪೌರ ನೌಕರರ ಬೇಡಿಕೆಗಳನ್ನ ಈಡೇರಿಸುವ ಒಂದು ಉದ್ದೇಶಕ್ಕೆ ಮತ್ತೆ ನಮ್ಮ ಜಿಲ್ಲಾ ಆಡಳಿತಕ್ಕೆ ಮತ್ತೆ ನಮ್ಮ ಸರ್ಕಾರದ ಗಮನಕ್ಕೆ ತರಲು ನಮ್ಮ ಪೌರ ನೌಕರರ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಇವತ್ತು DC ಕಚೇರಿವರೆಗೂ ತಮಟೆ ಚಳುವಳಿ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ. ಅವರಿಗೆ ಮನವಿ ಕೊಡುವ ಮುಖಾಂತರ ಸರ್ಕಾರಕ್ಕೆ ನಮ್ಮ ಅಳಲು ಮತ್ತು ನಮ್ಮ ಹೊರಗುತ್ತಿಗೆ ನೌಕರನ ಏನು ಜೀತ ಪದ್ಧತಿಯಲ್ಲಿ ತಂದಿಟ್ಟಿದ್ದಾರೆ ಅದರಿಂದ ನಮ್ಮ ಎಲ್ಲ ಹಾಸನ ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮುಖಭಂಗ ಹೊರತು ನನಗಿಲ್ಲ. ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ಗೆ ಅಡ ಇಟ್ಟಿದ್ದಾರೆ. ನಗರಸಭೆ ಅಧ್ಯಕ್ಷರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗುಡುಗಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅವಿಶ್ವಾಸ ನಿರ್ಣಯವನ್ನ ಯಾವ ಉದ್ದೇಶಕ್ಕಾಗಿ ತಂದಿದ್ದೇನೆ ಬಗ್ಗೆ ನಮ್ಮ ಪಾರ್ಟಿಯ ಎಲ್ಲರೂ ಕುಳಿತುಕೊಂಡು ತೀರ್ಮಾನಿಸಿದ್ದೇವೆ. ಈಗಿನ ಅಧ್ಯಕ್ಷರು ನನಗೆ 3 ತಿಂಗಳು ಸಾಕು ಎಂದಿದ್ರು. ಆದರೆ 3 ಹೋಗಿ 6 ತಿಂಗಳು ಕಳೆದರೂ ಅಧಿಕಾರ ಬಿಡಲಿಲ್ಲ. ಬೇಕಾದ್ರೆ ಹಾಸನಾಂಬೆ ಮುಂದೆ ಸತ್ಯದ ಬಗ್ಗೆ ಆಣೆ ಮಾಡಲಿ, ನಾವು ಮುಸಲ್ಮಾನ್ ಸದಸ್ಯರಿಗೆ ಅವಕಾಶ ಕೊಡಬೇಕು ಎಂದಿದ್ದೆವು. ಆದರೆ ನನಗೆ ಮೊದಲ ಅವಕಾಶ ಕೊಡಿ ಎಂದು ಕೇಳಿದರು. ಹಾಸನದಲ್ಲಿ ಕಾಂಗ್ರೆಸ್, ಬಿಜೆಪಿ ಒಟ್ಟಾಗಿ ನಡೆದುಕೊಂಡಿವೆ. ಹಿಂದೆ ಎನ್ಡಿಎ ಜೊತೆ ಮೈತ್ರಿ ಇದೆ ಅಂತ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೆವು. ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಿಗೂ ತಿಳಿಸಿದ್ದೇನೆ. ನನಗೆ ಮುಖಭಂಗವಾಗಿಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮುಖಭಂಗ ಆಗಿರೋದು. ಕಳೆದ 1 ವರ್ಷದಿಂದ ಜಿಲ್ಲೆಯಲ್ಲಿ ಏನು ನಡೆಯುತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಗೊತ್ತಾಗಬೇಕು. ಬಿಜೆಪಿ ಕಾಂಗ್ರೆಸ್ ಎರಡೂ ಸೇರಿ ಪ್ರಾದೇಶಿಕ ಪಕ್ಷದ ಮೇಲೆ ಸವಾಲೊಡ್ಡಿದ್ದಾರೆ. ಆ ಸವಾಲನ್ನ ನಾವು ಸ್ವೀಕರಿಸುತ್ತೇವೆ. ನಮ್ಮ ಸದಸ್ಯರು ನಮ್ಮ ಪಕ್ಷದ ಗೌರವ ಉಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಬಿಜೆಪಿನ ಕಾಂಗ್ರೆಸ್ಗೆ ಅಡ ಇಟ್ಟಿದ್ದಾರೆ. ನಗರಸಭೆ ಅಧ್ಯಕ್ಷರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಸಿದರು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ರೆ ಹಾಸನದಲ್ಲಿ ಮಾತ್ರ ಬಿಜೆಪಿ ಕಾಂಗ್ರೆಸ್ ಅಲಯನ್ಸ್ ಇದೆ ಎಂದು ಹಾಸನದಲ್ಲಿ ಅವಿಶ್ವಾಸ ಮಂಡನೆ ಸೋತ ಬಗ್ಗೆ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಜೊತೆ ಮೈತ್ರಿಯು ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಎಲ್ಲಿಯವರೆಗೂ ಇಟ್ಟುಕೊಳ್ತಾರೆ ಅಲ್ಲಿವರೆಗೂ ಇರ್ತೇವೆ. ಪಕ್ಷದೊಳಗೆ ಸರಿಪಡಿಸಿಕೊಳ್ಳೋದು ಅವರಿಗೆ ಬಿಟ್ಟ ವಿಚಾರ. ಕಾಂಗ್ರೆಸ್ ಜೊತೆ ಬಿಜೆಪಿ ಹೋದ್ರೆ ನಾನೇನು ಮಾಡೋದಕ್ಕಾಗುತ್ತೆ ಎಂದರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣ ವಿಚಾರವಾಗಿ ಮಾತನಾಡಿ, ಈ ಘಟನೆಯನ್ನ ನಾನು ಉಗ್ರವಾಗಿ ಖಂಡಿಸುತ್ತೇನೆ. ಎಲ್ಲಾ ಧರ್ಮವನ್ನ ಸಮನಾಗಿ ನೋಡಬೇಕು. ಅಲ್ಲಿ ಯಾರು ಮುಸ್ಲಿಂ ಮಾಡಿದ್ರೆ ಇಲ್ಲಿರುವ ಮುಸ್ಲಿಮರು ಏನ್ ಮಾಡ್ತಾರೆ? ಕಾನೂನು ರೀತಿ ಏನಿದೆ ಅದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿಕೊಳ್ಳಲಿ ಎಂದರು. HCN ನ್ಯೂಸ್ ಹಾಸನ್. ನನಗೆ ನಮ್ಮ ಪಕ್ಷದ ಸದಸ್ಯರುಗಳು ನಮ್ಮ ಪಕ್ಷದ ಗೌರವ ಉಳಿಸಿ ನಾವೇನು ಹೇಳಿದ್ದೆ ಅವ್ರಿಗೆ ಪಕ್ಷದ ಎಲ್ಲ ಸೇರಿ ತರಬೇಕು ಅಂತ ಹೇಳಿ
ಅವಿಶ್ವಾಸ ತಂದಿದ್ದೀವಿ. ಅವಿಶ್ವಾಸ ನಮ್ದು 21 ಇದೆ, ಅವ್ರದ್ದು 16 ಇದೆ, 5 ಜಾಸ್ತಿ ಇದೆ, ಇನ್ನು 3 ಬೇಕಾಯ್ತು ಅಷ್ಟೇ ನಮಗೆ. ಈಗ ಬಿಜೆಪಿ ಕಾಂಗ್ರೆಸ್ ಇಬ್ರು ಸೇರಿ ಒಟ್ಟಾದ್ರಲ್ರಿ, ನಾನೇನ್ ಮಾಡಕ್ಕ? ಅದನ್ನ ಅವ್ರ ನೋಡಪ್ಪ, ನಾನು ಹೇಳೋದು ಇಷ್ಟೇ, ನನಗಲ್ಲ. ನೀವ್ಯಾರ ಪತ್ರಿಕೆಯವರು ಟಿವಿಯವರು ನಿಮ್ಗೆ ಮುಖಭಂಗ ಆಗಿರೋದು ನನಗಲ್ಲ ರೀ, ರಾಜ್ಯದ ಬಿಜೆಪಿ ಅಧ್ಯಕ್ಷ ಮುಖಭಂಗ ಆಗಿರೋದು. ಅವ್ರು ಹೋಗಿ ಕಾಂಗ್ರೆಸ್ಗೆ ಈ ಜಿಲ್ಲೆ ಅಡ ಇಟ್ಟಲ್ಲಪ್ಪ, ಅದಕ್ಕೆ ನಾನು ಅವರಿಬ್ರು, ಅಥವಾ ಕಾಂಗ್ರೆಸ್ ಜನ ಇವ್ರಿಗೆ ಅಡ ಇಟ್ಟವ್ರು ಗೊತ್ತಿಲ್ಲಪ್ಪ. ಯಾರು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಗೊತ್ತಿಲ್ಲಪ್ಪ ನನಗೆ. ಅದೇ ಅವ್ರು ಹೇಳ್ತಾರೆ. ನಾನು ನಮ್ಮ ಪಕ್ಷದ ವಿರುದ್ಧ ಯಾರು ಅಧ್ಯಕ್ಷ ಮಾಡಿದ್ರೆ ಅವ್ರ ವಿರುದ್ಧ ನಮ್ಮ ಏನ್ ಕಾನೂನು ರೀತಿ ಕ್ರಮ ತಗೋಬೇಕು ನಾವು ಮಾಡ್ತೀವಿ. ಅದನ್ನೆಲ್ಲ ಕ್ರಮಬದ್ಧವಾಗಿ ನಾವೆಲ್ಲರಿಗೂ ಕೊಟ್ಟಿದ್ದು. ಈಗಿನ ಕಾನೂನು ರೀತಿ ಏನಿದೆ ಎಲ್ಲರಿಗೂ ಕೊಟ್ಟು ಖಂಡಿಸಿ 2 ಸಾರಿ ಅವರು ರಿಜೆಕ್ಟ್ ಮಾಡಿದ್ದು ಎಲ್ಲ ಈ ಮುನ್ಸಿಪಾಲ್ಟಿಲಿ ರೆಕಾರ್ಡ್ ಮಾಡ್ತೀವಿ. ಕಮಿಷನರ್ ಕಡೆಯಿಂದನೇ ಕೊಟ್ಟು ಅದನ್ನ ಕಾನೂನುಬದ್ಧವಾಗಿ ಆ ಅಧ್ಯಕ್ಷರಲ್ಲಿ ಏನ್ ಮಾಡಬೇಕು ಅನ್ನೋದು ಗೊತ್ತಿದೆ, ಅದು ಮಾಡ್ತೀವಿ. ಏನು ಅಧ್ಯಕ್ಷ ಏನು ಇನ್ನೊಂದು 5 ತಿಂಗಳು ಇರ್ತಾರೋ ಎಷ್ಟು ದಿನ ಇರ್ತಾರೋ ನೋಡೋಣ. ಏನು ಕೊಡೋದು ಕಟ್ಟೆ ಹಾಕಿ 3 ಜನ ಸೇರಿ. ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗ್ರಹಾರ ಬೆಳಗುಲಿ ಗ್ರಾಮದ ಶ್ರೀ ಹರಿಹರೇಶ್ವರ ದೇವಾಲಯ ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಹೊಯ್ಸಳರ ದಂಡನಾಯಕ ಕೇಶರಾಜನಿಂದ ನಿರ್ಮಾಣವಾದ ಶಿವ ಮತ್ತು ವಿಷ್ಣುವಿನ ಸಾಮರಸ್ಯವನ್ನ ಸಾರುವ ಅದ್ಭುತ ದ್ವಿಕೂಟಾಚಲ ದೇವಾಲಯವಾಗಿದೆ ಎಂದು ಹಾಸನ ಜಿಲ್ಲಾ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣಾ ವೇದಿಕೆ ಸಂಚಾಲಕ ಪಂಡಿತ್ ಟಿವಿ ನಟರಾಜ್ ತಿಳಿಸಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ದೇವಾಲಯಕ್ಕೆ ಹೊಂದಿಕೊಂಡಂತೆ ಕೆರೆಯು ಹೊಯ್ಸಳರ ಕಾಲದಲ್ಲಿಯೇ ನಿರ್ಮಿಸಲಾಗಿದೆ. ಈ ಕೆರೆಯನ್ನ ಶಾಸನಗಳಲ್ಲಿ ಕೇಶವ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ. ಈಗ ಸ್ಥಳೀಯವಾಗಿ ಹೊನ್ನೆಮನೆ ಕೆರೆ ಎಂದು ಕರೆಯಲಾಗುತ್ತದೆ. ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಈ ದೇವಾಲಯವು ಕೇಂದ್ರ ಪುರಾತತ್ವ ಇಲಾಖೆಯ ಪಟ್ಟಿಗೆ ಆಗಲಿ ರಾಜ್ಯ ಪುರಾತತ್ವ ಇಲಾಖೆಯ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಗೆ ಸೇರ್ಪಡೆ ಆಗದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಈ ಬಗ್ಗೆ ಸಂತೇಶಿವರ ಗ್ರಾಮ ಪಂಚಾಯಿತಿಯಿಂದ ಬರೆದ ಪತ್ರ ಮತ್ತು ಶಾಸಕರು ಬರೆದ ಪತ್ರದ ಫಲವಾಗಿ ದೇವಾಲಯವು ರಾಜ್ಯ ಪುರಾತತ್ವ ಇಲಾಖೆಯ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಗೆ ಸೇರುವಂತಾಗಿದೆ. ಇಷ್ಟೇ ಅಲ್ಲದೆ ಸಂತಸದ ವಿಷಯವೆಂದರೆ ಚನ್ನರಾಯಪಟ್ಟಣದ ಅನಿವಾಸಿ ಭಾರತೀಯರೊಬ್ಬರು ಈ ದೇವಾಲಯದ ಸಂರಕ್ಷಣೆಗೆ ಸರ್ಕಾರದ ಇಲಾಖೆ ಹಂತದಲ್ಲಿ ಮುಂದೆ ಬಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈಗಾಗಲೇ ಹಾಸನ ಜಿಲ್ಲಾ ರಾಜ್ಯ ಪುರಾತತ್ವ ಇಲಾಖೆಯ ಕ್ಯೂರೇಟರ್ ಕುಮಾರ್ ಅವರು ದೇವಾಲಯಕ್ಕೆ ಭೇಟಿ ನೀಡಿ ದೇವಾಲಯದ ಸಂರಕ್ಷಣೆಯ ವಾರ್ಷಿಕ ಕಾಮಗಾರಿಗಳು ಮತ್ತು ಈ ಸಂಬಂಧ ಭರಿಸಬೇಕಾದ ಮೊತ್ತದ ಅಂದಾಜು ಪಟ್ಟಿಯನ್ನು ತಯಾರಿಸುತ್ತಿರುವುದು ತುಂಬಾ ಸಂತಸ ತಂದಿದೆ. ಒಂದು ಅಮೂಲ್ಯವಾದ ಐತಿಹಾಸಿಕ ದೇವಾಲಯದ ಸಂರಕ್ಷಣೆಯಲ್ಲಿ ನನ್ನ ಕಿರು ಪ್ರಯತ್ನ ಯಶಸ್ಸು ನೀಡಿರುವುದು ಹೆಮ್ಮೆ ಮತ್ತು ಆತ್ಮತೃಪ್ತಿ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಚಿನ್, ಶಂಕರ್, ಅಗ್ರಹಾರ ಬೆಳಗುಲಿ ದೇವಾಲಯ ಅರ್ಚಕರಾದ ರಾಮಪ್ರಸಾದ್, ಯಶವಂತ್ ಕಶ್ಯಪ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ತಮಗೆಲ್ಲರಿಗೂ ಇವತ್ತಿನ ದಿವಸ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಬೆಳಗುಲಿಯ ಒಂದು ಬಹಳ ಅಪರೂಪವಾದಂಥ ಹೊಯ್ಸಳ ವಾಸ್ತುಶಿಲ್ಪವನ್ನು ನಾನು ಪರಿಚಯಿಸಲಿಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನ ಹೊಯ್ಸಳರ ದಂಡನಾಯಕ 2ನೇ ನರಸಿಂಹನ ಕಾಲದಲ್ಲಿ ಅವನಿಗೆ ಪ್ರಧಾನ ದಂಡನಾಯಕನಾಗಿದ್ದಂಥ ಮಂತ್ರಿಯಾಗಿದ್ದಂಥ ಕೇಶಿರಾಜ ಅಂತ ಅವನು ಈ ದೇವಸ್ಥಾನದ ಕಟ್ಟಿಸಿದ. ಇವರ ಹೆಸರು ಕೇಶವಾಪುರ ಅಗ್ರಹಾರ ಅಂತ. ಈ ದೇವಸ್ಥಾನದ ಒಂದು ವಿಶೇಷ ಅಂದರೆ ಒಂದೇ ದೇವಸ್ಥಾನದಲ್ಲಿ ಶಿವ ಮತ್ತು ವಿಷ್ಣು ಇದೆ. ವಿಷ್ಣು ಹೆಚ್ಚು ಶಿವ ಹೆಚ್ಚು ಅಂತ ಜನ ಬಡಿದಾಡ್ತಿದ್ದಂಥ ಕಾಲದಲ್ಲಿ ಎರಡೂ ದೇವತೆಗಳಲ್ಲಿ ಸಮನ್ವಯ, ಎಲ್ಲ ದೇವರು ಸಮಾನ ಅಂತ ಸಾರೋದಕ್ಕೋಸ್ಕರವೇ ಉದಾಹರಣೆಯಾಗಿ ದೇವಸ್ಥಾನ ಕಟ್ಟಿಸ್ತಾ ಅಂತ ನಾವು ಊಹಿಸ್ಬೋದಾಗಿದೆ. ಈ ದೇವಸ್ಥಾನದ ಒಂದೇ ದೇವಸ್ಥಾನದಲ್ಲಿ 2 ಗರ್ಭಗುಡಿಗಳಿದ್ದು ಇದು ದ್ವಿಕೂಟಾಚಲ ದೇವಾಲಯ ಆಗಿದೆ. ನಮ್ಮ ವೈಷ್ಣವ ಸಂಪ್ರದಾಯದ ಒಂದು ಶ್ಲೋಕ ಹೇಳುತ್ತೆ, ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಅದರ ಅರ್ಥ ಇಷ್ಟೇ, ಸತ್ಯ ಸತ್ಯ ಅಂತ ಹೇಗೆ ಕೋರ್ಟಲ್ಲಿ ಪ್ರಮಾಣ ಮಾಡ್ತೀವಲ್ಲ, ಸತ್ಯಂ ಸತ್ಯಂ ಅಂತ 2 ಭುಜಗಳನ್ನು ನಾನು ಮೇಲಕ್ಕೆತ್ತಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation
for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ದೇಶ ಕಟ್ಟೋದ್ರಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ. ಹಾಗಾಗಿ ಬದ್ಧತೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದರ ಜೊತೆಗೆ ನೌಕರರು ಶಿಸ್ತನ್ನ ಮೈಗೂಡಿಸಿಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸೋಮವಾರ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ದಿನಾಚರಣೆ ಮತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ 2025ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಸರ್ಕಾರಿ ನೌಕರರಿದ್ದಾಗ ಮಾತ್ರ ಆಡಳಿತ ಸುಗಮವಾಗಿರುತ್ತದೆ. ಹಾಗೆಯೇ ಜನರ ಸಮಸ್ಯೆಗಳನ್ನು ಕೂಡ ಶೀಘ್ರವಾಗಿ ಬಗೆಹರಿಸಬಹುದಾಗಿದೆ. ಹಾಗಾಗಿ ಎಲ್ಲ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡಿ ಎಂದು ಹೇಳಿದರು. ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಮ್ಮ ಜವಾಬ್ದಾರಿ ಅರಿತು ಕಾನೂನಿನ ಚೌಕಟ್ಟಲ್ಲಿ ಕರ್ತವ್ಯ ನಿರ್ವಹಿಸಿ ಆದ್ಯತೆಯ ಮೇರೆಗೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಿ ಎಂದರಲ್ಲದೆ ನಾವು ಹೇಳಿದಂತೆ ಮಾಡಿ ತೋರಿಸಬೇಕು. ಈ ನಿಟ್ಟಿನಲ್ಲಿ ಮಾತನ್ನ ಕೃತಿರೂಪಕ್ಕೆ ತರಬೇಕು. ಭಾರತದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯ ಪ್ರತಿಯೊಂದು ಕೆಲಸ ಕಾರ್ಯಗಳ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿದೆ. ವೃತ್ತಿ ಜೀವನದಲ್ಲಿ ಯಾರು ಬೆರಳು ತೋರಿಸದಂತೆ ನಡೆಯಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಬಿಆರ್ ಅವರು ಮಾತನಾಡಿ, ಇಂದು ರಾಜ್ಯದಲ್ಲಿ ಕಾರ್ಯಾಂಗ ಅತ್ಯುತ್ತಮವಾಗಿ ನಡೆದುಕೊಂಡು ಹೋಗುತ್ತಿದೆ ಎಂದರೆ ಅದಕ್ಕೆ ಸರ್ಕಾರಿ ನೌಕರರ ಸಹಕಾರ ಮತ್ತು ಕೊಡುಗೆ ಇದೆ ಎಂದ ಅವರು, ಈಗಾಗಲೇ ಅತ್ಯುತ್ತಮವಾಗಿ 2 ದಿನಗಳ ಕ್ರೀಡಾ ದಿನಾಚರಣೆಯನ್ನ ಕೂಡ ಆಚರಿಸಿದ್ದೇವೆ. ಅದ್ಭುತವಾಗಿ ಆ ಕಾರ್ಯಕ್ರಮ ಕೂಡ ಮೂಡಿ ಬಂದಿದೆ ಎಂದರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ಅವರು ಮಾತನಾಡಿ, ನಾವೆಲ್ಲರೂ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ರೆ ಅದೇ ಬಹುದೊಡ್ಡ ಉಡುಗೊರೆ. ಹಾಗಾಗಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕ್ರೀಡೆಯ ಕಡೆಗೂ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ 2023ರಲ್ಲಿ ಉತ್ತಮ ಸೇವೆ ಸಲ್ಲಿಸಿದಂತಹ ನೀರಾವರಿ ಇಲಾಖೆಯ ಹೊಳೆನರಸೀಪುರ ತಾಲೂಕಿನ ದೊಡ್ಡಕುಂಚ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೃಷ್ಣಮೂರ್ತಿ ಟಿಎಂ, ಅರಸೀಕೆರೆ ತಾಲೂಕಿನ ಶ್ರೀ ಜಯಚಾಮರಾಜೇಂದ್ರ ಸಾರ್ವಜನಿಕ ಆಸ್ಪತ್ರೆಯ ತುರ್ತು ವಾಹನ ಚಾಲಕರಾದ ಕೃಷ್ಣಮೂರ್ತಿ ಎಂಆರ್, ಹೊಳೆನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಂಗಸ್ವಾಮಿ ಎಸ್ಎ, ಜಿಲ್ಲಾ ಖಜಾನೆ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರಾದ ಪ್ರದೀಪ್ ಕುಮಾರ್ ಎನ್, ಕಂದಾಯ ಇಲಾಖೆಯ ಬೇಲೂರು ತಾಲೂಕು ಕಚೇರಿಯ ಶಿರಸ್ತೆದಾರ್, ನಿಯೋಜನೆ ಮೇರೆ ಜಿಲ್ಲಾಧಿಕಾರಿಗಳ ಕಚೇರಿ ಕೋದಂಡರಾಮ ಶೆಟ್ಟಿ, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರಾದ ಡಾ ಬಿಸಿ ರವಿಕುಮಾರ್, ಹಾಸನ ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್ ಬಿಎಂ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಬಿ ಸಂಜಯ್, ಹಾಸನ ಪೊಲೀಸ್ ಅಧೀಕ್ಷಕರ ಕಚೇರಿಯ ಶೀಘ್ರ ಲಿಪಿಗಾರರಾದ ಲಕ್ಷ್ಮೀ ಬಿಎಸ್, ಕೃಷಿ ಇಲಾಖೆಯ ಅರೆಹಳ್ಳಿ ಕೃಷಿ ಅಧಿಕಾರಿ ಪ್ರಕಾಶ್ ಕುಮಾರ್ ಯುಎಂ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಿಪಿ ಕೃಷ್ಣೇಗೌಡ, ಡಿಡಿಪಿಐ ಚಂದ್ರಶೇಖರ್, ಹಿಮ್ಸ್ ನಿರ್ದೇಶಕರಾದ ರಾಜಣ್ಣ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಅನಿಲ್ ಹೆಚ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ರಾಜು ಟಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ವೆರಿ ಗುಡ್. ನಾನು ಏನಕ್ಕೆ ಹೇಳಿದ್ದು ಅಂದ್ರೆ, ನನ್ನ ಅನುಭವದಲ್ಲಿ ನನಗೇನು ಬೆಸ್ಟ್ ಅನ್ನಿಸ್ತು, ಇಟ್ ಇಸ್ ನಾಟ್ ಅ ಸರ್ಟಿಫಿಕೇಟ್. ಮೇಡಮ್ ಹೇಳ್ತಿದ್ದಾರೆ ಹಿಂಗ್ ಮಾಡಲೇಬೇಕು ಅಂತಲ್ಲ. ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಐ ಆಮ್ ಅಂಡರ್ಗೋಯಿಂಗ್ ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್ ದಟ್ ಐ ಸಜೆಸ್ಟೆಡ್ ಆನ್ ದಟ್ ಡೇ. ಈ ತರ ಮಾಡಿದ್ರೆ ಯು ಕ್ಯಾನ್ ರಿಡ್ಯೂಸ್ ಯುವರ್ ಬೆಲ್ಲಿ ಫ್ಯಾಟ್, ಯು ಕ್ಯಾನ್ ಮೇಂಟೈನ್ ಯುವರ್ ಗುಡ್ ಹೆಲ್ತ್, ಸೊ ದಟ್ ಯು ಕ್ಯಾನ್ ಗಿವ್ ಗುಡ್ ರಿಸಲ್ಟ್ ಇನ್ ಯುವರ್ ವರ್ಕ್ ಸ್ಪೇಸ್ ಆಗಿರ್ಬೋದು, ನಿಮ್ಮ ವರ್ಕಿಂಗ್ ಎನ್ವೈರನ್ಮೆಂಟಲ್ ಆಗಿರ್ಬೋದು, ಫ್ಯಾಮಿಲಿ ಎನ್ವೈರನ್ಮೆಂಟಲ್ ಆಗಿರ್ಬೋದು, ಒಳ್ಳೇದಾಗಬೇಕು ಅಂತಂದ್ಬಿಟ್ಟು ನಾನು ಅವತ್ತು ಹೇಳಿದ್ದೆ. ಪರವಾಗಿಲ್ಲ, ಒಂದು ಫ್ಯೂ ಪೀಪಲ್ ಯು ಆರ್ ಗುಡ್, ಯು ಆರ್ ಅಡಾಪ್ಟಿಂಗ್, ಯು ಆರ್ ಫಾಲೋಯಿಂಗ್, ವೆರಿ ಗುಡ್. ಸೊ ಅದಾದಮೇಲೆ ನಾವು ಬೇರೆ ಬೇರೆದೆಲ್ಲ ಹೇಳಿದ್ದೆ. ಹೊಟ್ಟೆ ಕಿಚ್ಚಪಡಬಾರ್ದು, ಹೆಣ್ಮಕ್ಳಿಗೆ ವಿಶೇಷವಾಗಿ ಜಲಸಿ ದ ನೇಮ್ ಅಂತಂದ್ಬಿಟ್ಟು ಶೇಕ್ಸ್ಪಿಯರ್ ಹೇಳಿದನಲ್ಲ,
ಆ ಥರ ಯಾರು ಹೊಟ್ಟೆ ಕಿಚ್ಚು ಪಡೋದು ಬಿಟ್ಟಿದ್ದೀರಾ? ಬಿಕಾಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳ ವೇದಿಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನೋತ್ಸವದ ಪ್ರಯುಕ್ತ ವಿಚಾರ ಸಂಕಿರಣ ಮತ್ತು ರಾಜ್ಯ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಧರ್ ಕಲಿವೀರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕಾರಜೋಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಶ್ರೀಧರ್ ಕಲಿವೀರ್ ಹಾಗೂ ಗ್ರಾಮಸ್ಥರು ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಶ್ರೀಧರ್ ಕಲಿವೀರ್ ಉದ್ಘಾಟಿಸಿ ಮಾತನಾಡಿ, ಪ್ರತಿ ಗ್ರಾಮದಲ್ಲೂ ಅಂಬೇಡ್ಕರ್ ಜಯಂತಿ ಆಚರಣೆಯನ್ನ ನಮ್ಮ ಮನೆ ಹಬ್ಬದಂತೆ ಮಾಡುತ್ತಿರುವುದು ಹೆಮ್ಮೆ ಎನಿಸುತ್ತಿದೆ. ಪ್ರತಿ ಗ್ರಾಮದಲ್ಲೂ ಯುವಕರು ಹೆಚ್ಚಿನ ಆಸಕ್ತಿ, ಶ್ರಮ ವಹಿಸಿ ಅವರ ತತ್ವ ಸಿದ್ಧಾಂತಗಳನ್ನು ತಿಳಿದು ತುಂಬಾ ಉತ್ಸುಕತೆಯಿಂದ ಮುಂದೆ ನಿಂತು ಪಾಲ್ಗೊಂಡು ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಇಂತಹ ಸುಸಂದರ್ಭದ ದಿನ ಅಂಬೇಡ್ಕರ್ ಅವರ ದಿನಾಚರಣೆ ಗ್ರಾಮದಲ್ಲಿ ಒಂದು ಇತಿಹಾಸ ಸೃಷ್ಟಿಸಿದೆ. ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಇತಿಹಾಸ ಇಡೀ ದೇಶವೇ ಇಂದು ಕೊಂಡಾಡುತ್ತಿದೆ. ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ. ಸ್ವತಂತ್ರ ಸಮಾನತೆ ಬರುವವರೆಗೂ ನನ್ನ ಹೋರಾಟ ನಿಲ್ಲಿಸುವುದಿಲ್ಲವೆಂದು ಪಣತೊಟ್ಟವರು ಕಳೆದು ಹೋದ ಹಕ್ಕುಗಳು ಮರಳಿ ಬರುವವರೆಗೂ ನನ್ನ ಹೋರಾಟ ನಿಲ್ಲದು. ನನ್ನ ಜನಕ್ಕೆ, ಜನಾಂಗಕ್ಕೆ, ಸಮಾಜದಲ್ಲಿ ಅಸ್ಪೃಶ್ಯತೆ ಮನುಸ್ಮೃತಿ ತೊಲಗಿಸಿ ಎಲ್ಲ ಜಾತಿಯವರಂತೆ ನನ್ನ ಜನಾಂಗದವರು ಕೂಡ ಎಲ್ಲರಂತೆ ತಲೆ ಎತ್ತಿ ಉಡುಪು ತೊಡುಗೆಗಳನ್ನು ತೊಟ್ಟು ಯುವಕ ಯುವತಿಯರು ವಿದ್ಯಾವಂತರಾದಾಗ ಮಾತ್ರ ನನ್ನ ಕನಸು ನನಸಾಗುತ್ತದೆ ಎಂಬ ಆಶು ಮನೋಭಾವನೆ ಹೊಂದಿದವರು ಅಂತಹ ಮಹಾನುಭಾವನನ್ನ ನೆನೆದು ಆಚರಣೆ ಮಾಡುತ್ತಿರುವುದು ನಮ್ಮೆಲ್ಲರ ಪುಣ್ಯ ಎಂದು ತಿಳಿಸಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ನಮಗೆ ಜನ್ಮ ಕೊಟ್ಟ ತಂದೆ ಎಂದು ತಿಳಿದು ಎಲ್ಲ ಯುವಕರು ಹಾಗೂ ಮಹಿಳೆಯರ ಸಹಾಯದಿಂದ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಿಕೊಂಡು ಬರುತ್ತಿದ್ದು, ಮುಂದೆಯೂ ಕೂಡ ನಮ್ಮ ಜೀವ ಇರುವವರೆಗೂ ಬಾಬಾ ಸಾಹೇಬರ ಆಚರಣೆ ಮಾಡುತ್ತೇವೆ. ಇಂದು ಅವರು ಕೊಟ್ಟ ಸಂವಿಧಾನದಿಂದ ನಾವು ಉತ್ತಮ ಜೀವನ ರೂಪಿಸಿಕೊಳ್ಳಲು ಸಾಧ್ಯವಾಗಿದೆ. ಮಹಿಳೆಯರು ಕೂಡ ಸಮಾಜದಲ್ಲಿ ಸಮಾನತೆ, ಸ್ವಾಭಿಮಾನದಿಂದ ಬದುಕಲು ಅಡಿಪಾಯ ಹಾಕಿಕೊಟ್ಟವರು ಬಾಬಾ ಸಾಹೇಬರು. ಅಂತಹ ಪುಣ್ಯಾತ್ಮರ ಜನ್ಮದಿನವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರ ಸುದಿನವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುರಳಿ ಸಿದ್ದಯ್ಯ, ನಿರ್ವಾಣಯ್ಯ, ಸೋಮಣ್ಣ, ಲಿಂಗರಾಜು, ಕಳಸಮ್ಮ, ಜಯಮ್ಮ, ರಾಜಯ್ಯ, ಸಣ್ಣಯ್ಯ, ಮಲ್ಲಯ್ಯ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಆಲೂರು. ಬಾಬಾ ಸಾಹೇಬರು ನಮಗೋಸ್ಕರ ಒಂದು ತ್ಯಾಗವನ್ನು ಮಾಡಿದ್ರು. ಆ ಬಾಬಾ ಸಾಹೇಬರ ಜನ್ಮದಿನ ಯಾವ ಬಾಬಾ ಸಾಹೇಬರ ಪತ್ನಿ ರಮಾಬಾಯಿ, ನನ್ನ ಗಂಡ ಜರ್ಮನಿ, ಇಂಗ್ಲೆಂಡು, ಅಮೆರಿಕಾದಲ್ಲಿ ಡಿಗ್ರಿಗಳು ಮಾಡಿ ಮ್ಯಾಜಿಸ್ಟ್ರೇಟ್ ಪೋಸ್ಟ್ಗೆ ಹೋಗೋದನ್ನ ಬಿಡ್ತಾ ಇದ್ದಾರೆ ಅಂದಾಗ ಎಲ್ಲ ಊರಿನ ಜನ, ಏ ರಮ್ಮ, ನಿನ್ನ ಗಂಡನಿಗೆ ಹೇಳಮ್ಮ, ಐಷಾರಾಮಿ ಜೀವನ, ನಿನ್ನ ಮಕ್ಕಳು ಕಾರ ಓಡಾಡ್ತಾರೆ, ಬಂಗ್ಲಲ್ಲಿರುವಂತ ಜೀವನ ತಗೋಬೇಕು ಅಂದಾಗ ರಮಾಬಾಯಿ ಒಂದು ಸೀರೆ ರಮಾಬಾಯಿ ಜಾರಿ ಆದರೆ 15ರಿಂದ 17% ಆಗಿದೆ. ST ಅವರಿಗೆ 3ರಿಂದ 7% ಆಗಿದೆ. ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ವರದಿಯನ್ನು ಜಾರಿಯಾದರೆ ನಾವು ಸುಮ್ಮನೆ ಜಾರಿ ಆಗಲ್ಲ. ನಾವು ನಮ್ಮ ಜಾತಿಯನ್ನು ಹೇಳ್ಕೊಂಡಾಗ ಮಾತ್ರ ನಮಗೆ ಸಿಗುವಂಥ ಎಲ್ಲ ಮೀಸಲಾತಿ, ಯಾವುದೇ ಒಂದು ನೌಕರಿ ಇರ್ಬೋದು, ಚುನಾವಣೆಯಲ್ಲಿರ್ಬೋದು, ಯಾವುದೇ ಲೋಕಸಭಾ ಚುನಾವಣೆಯಲ್ಲಿರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿರ್ಬೋದು, ಜಿಲ್ಲಾ ಪಂಚಾಯತಿ, MLA ಚುನಾವಣೆಗಳಲ್ಲಿ ನಮಗೆ ಎಲ್ಲ. ಹಳ್ಳಿ ಮೈಸೂರಿನಲ್ಲಿರುವ ವಿಶ್ವವಿದ್ಯಾಲಯ ಘಟಕ ಕಾಲೇಜಿನಲ್ಲಿ ಜಾತಿ ತಾರತಮ್ಯ, ಅಸ್ಪೃಶ್ಯತೆ ಆಚರಿಸಿರುವ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ತೀವ್ರತರವಾದ ಹೋರಾಟಕ್ಕೆ ಮುಂದಾಗುವುದಾಗಿ DHS ಜಿಲ್ಲಾ ಸಂಚಾಲಕ MJ ಪೃಥ್ವಿ ಎಚ್ಚರಿಸಿದ್ದಾರೆ. ಹಾಸನದಲ್ಲಿ ಸೋಮವಾರ ಮಾತನಾಡಿ, ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರಿನಲ್ಲಿರುವ ಹಾಸನ ವಿಶ್ವವಿದ್ಯಾನಿಲಯ ಘಟಕ ಕಾಲೇಜಿನಲ್ಲಿ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದ ಜಿಗೆ ಪರಮೇಶ್ ಎಂಬುವವರು ಕಳೆದ 4 ವರ್ಷಗಳಿಂದ ಪರಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಮೇಲೆ ಅದೇ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಇಬ್ಬರು ಹಲವು ತಿಂಗಳಿಂದ ಪರಮೇಶ್ ಅವರು ಪರಿಶಿಷ್ಟ ಜಾತಿಯ ದಲಿತ ಸಮುದಾಯಕ್ಕೆ ಸೇರಿದವರೆಂಬ ಕಾರಣಕ್ಕೆ ಕಾಲೇಜಿನಲ್ಲಿ ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಜೊತೆಯಲ್ಲೇ ಒಟ್ಟಿಗೆ ಕುಳಿತು ಊಟ ಮಾಡೋದನ್ನ ಸಹಿಸದೆ ಹಲವು ನೆಪಗಳನ್ನು ಒಡ್ಡಿ ಪರಮೇಶ್ ಊಟ ಮಾಡೋದನ್ನ ತಪ್ಪಿಸಿರುತ್ತಾರೆ. ಜಾತೀಯತೆ, ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿದ್ದಾರೆ ಎಂದು ದೂರಿದ್ರು. ಪರಮೇಶ್ ಅವರನ್ನ ಜಾತಿ ಹೆಸರಿನಲ್ಲಿ ಕೀಳಾಗಿ ಅಪಮಾನಿಸಿ ತೊಂದರೆ ನೀಡುತ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳಿಂದ ನೊಂದ ಪರಮೇಶ್ ಹಾಸನ ವಿಶ್ವವಿದ್ಯಾಲಯದ ಕುಲ ಸಚಿವರಿಗೆ ಪತ್ರ ಬರೆದು ಇಬ್ಬರ ಮೇಲೆ ಅದೇ ದಿನ ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದ್ದು FIR ಮಾಡಲಾಗಿರುತ್ತದೆ ಎಂದರು. ನಂತರ ಅರ್ಕಲಗೂಡು ಶಾಸಕ ಎ ಮಂಜೂರ್ ಅವರು ಕಾಲೇಜಿಗೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವ ಬದಲು ಜಾತಿ ನಿಂದನೆಗೆ ಒಳಗಾಗಿ ನೊಂದ ಪರಮೇಶ್ ಎಂಬುವರ ಮೇಲೆ ದಬ್ಬಾಳಿಕೆಯ ಮಾತುಗಳನ್ನಾಡಿ ದೂರನ್ನ ಹಿಂಪಡೆಯುವಂತೆ ಬೆದರಿಕೆ ಒಡ್ಡಿರುವುದು ಅತ್ಯಂತ ಖಂಡನೀಯವಾಗಿದೆ ಎಂದರು. ಜಾತಿ ದೌರ್ಜನ್ಯ ಮತ್ತು ಅಸ್ಪೃಶ್ಯತೆ ಆಚರಿಸುವವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ, ಜಾತಿ ದೌರ್ಜನ್ಯಕ್ಕೆ ಒಳಗಾದ ಪರಮೇಶ್ ಅವರಿಗೆ ನ್ಯಾಯ ದೊರಕಿಸದಿದ್ದರೆ ತೀವ್ರವಾದ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಈ ಮೂಲಕ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಎಚ್ಚರಿಕೆ ನೀಡುತ್ತದೆ ಎಂದರು. DHS ಸಹ ಸಂಚಾಲಕ ರಾಜು ಸಿಗರನಹಳ್ಳಿ, HT ಮೀನಾಕ್ಷಿ, ಜಿಲ್ಲಾ ಮುಖಂಡ CK ಪ್ರಸನ್ನಕುಮಾರ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ನನ್ನ ಹೆಸರು ಪೃಥ್ವಿ, ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಸಂಚಾಲಕನ ಕೆಲಸ ಮಾಡ್ತಾ ಇದ್ದೀನಿ.
ರಾಜು ಸಿಗರ್ನಹಳ್ಳಿಯವರು. ಅವರು ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾ ಸಹ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮೀನಾಕ್ಷಿ HT ಅಂತೇಳಿ ಅವರು ಕೂಡ ದಲಿತ ಹಕ್ಕುಗಳ ಸಮಿತಿ ಸಂಚಾಲಕರಾಗಿ ಸಹ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಭಾಳ ಪ್ರಮುಖವಾದ ಉದ್ದೇಶ ಏನಂದರೆ, ಕಳೆದ ತಿಂಗಳು ಮಾರ್ಚ್ 20ನೇ ತಾರೀಕು ಹಳ್ಳಿ ಮೈಸೂರಲ್ಲಿರ್ತಕ್ಕಂಥ ಪದವಿ ಕಾಲೇಜಲ್ಲಿ, ಇತ್ತೀಚೆಗೆ ಅದು 2 ವರ್ಷಗಳ ಈಚೆಗೆ ಹಾಸನ ವಿಶ್ವವಿದ್ಯಾಲಯದ ಘಟಕ ಕಾಲೇಜಾಗಿ ಮಾರ್ಪಾಡಾಗಿದೆ. ಅಲ್ಲಿ ಕಳೆದ 4 ವರ್ಷಗಳಿಂದ ಪರಮೇಶ್ GK ಅಂತ ಹೇಳಿ ಅಲ್ಲಿ ಅಟೆಂಡರ್ ಆಗಿ ತಾತ್ಕಾಲಿಕವಾಗಿ ನೇಮಕ ಆಗಿದ್ದಾರೆ, ಪರ್ಮನೆಂಟ್ ಅಲ್ಲ. ಅವರು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ. ಅವರು ಕಳೆದ 4 ವರ್ಷಗಳಿಂದ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡೋದೇನೆಂದರೆ, ಅದೇ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕವಿತಾ BD ಮತ್ತು ಚಂದ್ರಶೇಖರ್ HR ಅಂತ ಹೇಳಿ ಇಬ್ಬರು ಅಲ್ಲಿಯ ಅತಿಥಿ ಉಪನ್ಯಾಸಕರು. ಆತನ ಮೇಲೆ ಹಲವು ದಿನಗಳಿಂದ ಈ ಅಸ್ಪೃಶ್ಯತೆ ಮತ್ತು ಜಾತಿ ತಾರತಮ್ಯದ ಆಚರಣೆಗಳನ್ನ ಆಚರಿಸ್ತಾ ಇರ್ತಕ್ಕಂಥದ್ದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಈಗಾಗಲೇ ಕಾಲೇಜುಗಳ ಪರೀಕ್ಷೆ ಮುಗಿದು ಪ್ರವೇಶಾತಿ ಆರಂಭವಾದರೂ ಕಾಲೇಜಿಗೆ ಮೂಲಭೂತ ಸೌಕರ್ಯವಿಲ್ಲ. ಹೀಗಾದರೆ ವಿದ್ಯಾರ್ಥಿಗಳ ಪಾಡೇನು? ಪಾರ್ಟ್ ಟೈಮ್ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡಿಲ್ಲ. ಇವೆಲ್ಲವನ್ನ ಗಮನಿಸಿದರೆ ಇವರೇನಾದರೂ ಖಾಸಗಿ ಕಾಲೇಜು ಜೊತೆ ಶಾಮೀಲಾಗಿದ್ದಾರೆ ಎನ್ನುವ ಅನುಮಾನ ನನಗಿದೆ ಎಂದು ಮಾಜಿ ಸಚಿವ HD ರೇವಣ್ಣ ಗಂಭೀರವಾಗಿ ಆರೋಪಿಸಿದರು. ಹಾಸನ ನಗರದಲ್ಲಿ ಮಾಧ್ಯಮದೊಂದಿಗೆ ಮಂಗಳವಾರ ಮಾತನಾಡುತ್ತಾ, ನಮ್ಮ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಿಂದ ರಾಜಕಾರಣ ನೋಡ್ತಿದ್ದೇವೆ. ಜಿಲ್ಲಾ ಪಂಚಾಯಿತಿ ಇರಬಹುದು, ಯಾವ ಕಚೇರಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಬಗ್ಗೆ ತಿಳಿದಿದೆ. ಜಿಲ್ಲಾ ಪಂಚಾಯಿತಿಗೆ ಅನುದಾನ ಬಂದು 6 ತಿಂಗಳಾದರೂ ತಿಳಿಯುತ್ತಿಲ್ಲ. ಏನು ಕಲ್ಲು ಗಣಿಗಾರಿಕೆ ಗುತ್ತಿಗೆದಾರರಿದ್ದಾರೆ, ಅದರ ಹಣ ಕೂಡ ಕೊಡುತ್ತಿಲ್ಲ. ಸರಿಯಾಗಿ ಹಣ ಕೊಡೋದಾದ್ರೆ ಕೊಡಿ, ಕೊಡದಿದ್ರೆ ಮುಂದೆ ಕಾನೂನು ರೀತಿ ಏನು ಮಾಡಬೇಕೋ ಮಾಡಲಾಗುವುದು. ಈಗಾಗಲೇ ಕಾಲೇಜು ಪ್ರವೇಶಾತಿ ಪ್ರಾರಂಭವಾದರೂ ಕಾಲೇಜಿಗೆ ಮೂಲಭೂತ ಸೌಕರ್ಯವೇ ಇಲ್ಲ. ಡೆಸ್ಕ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಟೀಚರ್ಸ್ ಇಲ್ಲ. ಹೀಗಾದ್ರೆ ವಿದ್ಯಾರ್ಥಿಗಳ ಪಾಡೇನು ಎಂದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಕಾಲೇಜುಗಳಿರುವ ಕೋರ್ಸ್ಗಳ ಬಗ್ಗೆ ಮೈಕ್ ಮೂಲಕ ಜಾಹೀರಾತು ಕೊಡಬೇಕೆಂದು ಮನವಿ ಮಾಡಿದರು. ಸರ್ಕಾರ ಒಟ್ಟುಗೂಡಿ ಕೆಲಸ ಮಾಡಿದರೆ ಮಾತ್ರ ಸರ್ಕಾರಿ ಕಾಲೇಜು ಉಳಿಸಬಹುದೆಂದು ಸಲಹೆ ನೀಡಿದರು. ಇದೇ ರೀತಿ ಹೋದರೆ ಕಾಲೇಜು ಮುಚ್ಚುವ ಗತಿ ಬಂದೊದಗುತ್ತದೆ ಎಂದು ಎಚ್ಚರಿಸಿದರು. ಹೋಮ್ ಸೈನ್ಸ್ ಕಾಲೇಜು, ನರ್ಸಿಂಗ್ ಕಾಲೇಜು ಸೇರಿದಂತೆ ಇತರೆ ಕಾಲೇಜು ಬಗ್ಗೆ ಸಚಿವರಿಗೆ ಲೆಟರ್ ಬರೆಯಲಾಗುವುದೆಂದು ತಿಳಿಸಿದರು. HCN ನ್ಯೂಸ್, ಹಾಸನ್. ನಮ್ಮ ಜಿಲ್ಲೆಯ ಕಳೆದ 1 ವರ್ಷದಿಂದ ನೋಡ್ತಾ ಇದ್ದೀವಿ ರಾಜಕಾರಣದಲ್ಲಿ. ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾವ ಕಚೇರಿಗಳು ಹೆಂಗೆ ಕೆಲಸ ಮಾಡ್ತಾ ಇರೋ ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುವಂಥ ವಿಷಯ. ಹಲವಾರು ಸರಿ ನಮ್ಮ ಜಿಲ್ಲಾ ಪಂಚಾಯತಿಗೆ ಗ್ರಾಂಟ್ ಬಂದು 6 ತಿಂಗಳಾದ್ರೆ ಏಪ್ರಿಲ್, ಮೇ 2 ತಿಂಗಳಾಯ್ತು. ಇವತ್ತುವರೆಗೆ ಅದೇ ದುಡ್ಡು ಇರ್ತಾ ಇಲ್ಲ. ಅದೇ ರೀತಿ ಏನು ಕಲ್ಲುಗಣಿ ಅದರಲ್ಲಿ ದುಡ್ಡು ಬಂದಿರುವಂಥ ದುಡ್ಡು ಇವತ್ತವರೆಗೆ ನಮ್ಗೆ ಕೊಡೋಕೆ ಇದು ಮಾಡ್ತಾ ಉಂಟು. ಯಾವ ಕಾರಣವೋ ಏನೋ ಗೊತ್ತಿಲ್ಲ. ನಾನು ಅಧಿಕಾರಿಗಳಿಗೆ ಹೇಳ್ತೀನಿ, ಕರೆಕ್ಟಾಗಿ ದುಡ್ಡು ಕೊಡೋದನ್ನ ಕೊಡ್ದು ಅಂದರೆ ಕಾನೂನು ರೀತಿ ಏನು ಮಾಡಬೇಕು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಗೊತ್ತಾಯ್ತು ಸರ್. ಬಾಕಿ ವಿಷಯ ಕೆಲಸದ್ದು ಇವೆಲ್ಲ ಈಗ ಉದಾಹರಣೆಗೆ ಕಾಲೇಜ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಕಾಲೇಜುಗಳಿಗೆ ನಾನು ನಿನ್ನೆ ವಿಸಿಟ್ ಮಾಡಿದ್ದೆ ಹೊಳೆನರಸೀಪುರದಲ್ಲಿ.
ಅರ್ಕಲ್ಗೂಡು ಪಟ್ಟಣದ ಆನಾಕ್ರು ಸರ್ಕಲ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇಧ ಹತ್ಯೆಯನ್ನು ಖಂಡಿಸಿ ಅರ್ಕಲ್ಗೂಡು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮೇಣದ ಬತ್ತಿಯನ್ನು ಹೊತ್ತಿಸಿ ಹತ್ಯೆಯಾದ ಹಿಂದೂಗಳಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಸಲಾಯಿತು. ಸಂಜೆ 7 ಗಂಟೆಗೆ ಸರ್ಕಲ್ನಲ್ಲಿ ಎಲ್ಲಾ ಕಾರ್ಯಕರ್ತರು ಸೇರಿ ಹಿಂದೂಗಳ ನರಮೇಧ ಹತ್ಯೆಯನ್ನ ಖಂಡಿಸಿ ಈ ಉಗ್ರರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಇದಕ್ಕೆ ಸಹಕರಿಸಿರುವ ಪಾಕಿಸ್ತಾನಿ ಉಗ್ರರನ್ನ ಸೆದೆಬಡಿಯಬೇಕು ಎಂದು ಅವರಿಗೆ ಧಿಕ್ಕಾರ ಕೂಗಿ ಹತ್ಯೆಯಾದ ಹಿಂದೂಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ನಂತರ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಬಳಿಕೆರೆ ಸೋಮಶೇಖರ್, ಇದು ಒಂದು ಘೋರವಾದ ಕೃತ್ಯ, ಇದನ್ನ ಯಾರು ಮಾಡಬಾರದು. ಪ್ರವಾಸಕ್ಕೆಂದು ಹೋಗಿದ್ದ ಹಿಂದೂಗಳನ್ನ ಮಾತ್ರ ಹತ್ಯೆ ಮಾಡಿರುವುದು ತುಂಬಾ ಖಂಡನೀಯ ಎಂದರು. ಈ ದೇಶದಲ್ಲಿ ಎಲ್ಲಾ ಧರ್ಮದವರು, ಎಲ್ಲಾ ಸಮುದಾಯದವರು ವಾಸ ಮಾಡಲು ನಮ್ಮ ಸಂವಿಧಾನದಲ್ಲಿ ಅವಕಾಶವಿದೆ. ಆದರೂ ಕೆಲ ಕಿಡಿಗೇಡಿಗಳು ಈ ತರಹ ಮಾಡೋದು ತುಂಬಾ ಖಂಡನೀಯ ಎಂದರು. ಮರಣವನ್ನ ಹೊಂದಿದ ಕುಟುಂಬಗಳಿಗೆ ಈಗಾಗಲೇ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಅವರ ಕುಟುಂಬ ವರ್ಗಕ್ಕೆ ದುಃಖ ಭರಿಸುವ ಶಕ್ತಿಯನ್ನ ದೇವರು ಕೊಡಲಿ ಎಂದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಮುಂತಾದವರು ಭಾಗವಹಿಸಿದ್ರು. HCN ನ್ಯೂಸ್, ಅರ್ಕಲ್ಗೂಡು. 12ನೇ ತಾರೀಕು ನಮ್ಮ ಕಾಶ್ಮೀರದಲ್ಲಿ ಉಗ್ರವಾದಿಗಳು ನರಮೇಧ ಹತ್ಯೆಯನ್ನು ಮಾಡಿದರು. ಆ ನರಮೇಧ ಹತ್ಯೆಯನ್ನು ನಮ್ಮ ಪಕ್ಷ ಬಲವಾಗಿ ಖಂಡಿಸುತ್ತದೆ. ಆ ಪ್ರಯುಕ್ತವಾಗಿ ಏನು ರತ್ನೋಡು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಘಟಕ ಹಾಗೂ ಕಾಂಗ್ರೆಸ್ ಸಮಿತಿ ಅದನ್ನು ಖಂಡನೆ ಮಾಡುತ್ತಿದ್ದೇವೆ. ಹಾಗಾಗಿ ಏನು ನೊಂದಿರ್ತಕ್ಕಂಥ ಹಾಗೂ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ಈ ನರಹತ್ಯೆ ನಡೆದಿದೆ ಭಯೋತ್ಪಾದಕರಿಂದ, ಇದು ಅತ್ಯಂತ ಮಾನವಗಳ ತಲೆದಗ್ಗಿಸುವಂತಹ ವಿಚಾರ. ಈ ಒಂದು ಏನು ನರಹತ್ಯೆ ನಡೆದಿದೆ, ಇದಕ್ಕೆ ನಮ್ಮ ಏನು ಯೂತ್ ಕಾಂಗ್ರೆಸ್ ಅರಕೋಡು ವಿಧಾನಸಭಾ ಕ್ಷೇತ್ರದ ಏನು ಯೂತ್ ಕಾಂಗ್ರೆಸ್ ಬಲವಾಗಿ ಖಂಡಿಸುತ್ತೆ. ಮತ್ತೆ ಇದು ಬೇಸಿಗೆ ಹಿನ್ನೆಲೆಯಲ್ಲಿ 2 ತಿಂಗಳ ಕಾಲ ಉಚಿತ ಕುಡಿಯುವ ನೀರನ್ನು ಹಾಸನ ನಗರದ ಸಂತೆಪೇಟೆ ವೃತ್ತದಲ್ಲಿ ಸಫಾ ಬೈತುಲ್ ಮಾಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪೊಲೀಸ್ ಅಧಿಕಾರಿ ಕೃಷ್ಣ ನಾಯಕ್ ಬೆಳಗ್ಗೆ ಚಾಲನೆ ನೀಡಿದರು. ಇದೇ ವೇಳೆ ಟ್ರಸ್ಟ್ ಕಾರ್ಯಕರ್ತ ಅಮೀರ್ ಜಾನ್ ಮಾಧ್ಯಮದೊಂದಿಗೆ ಮಾತನಾಡಿ, ಸಫಾ ಬೈತುಲ್ ಮಾಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಸುಮಾರು 14 ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ ಹಾಸನ ನಗರದ ನಮ್ಮ ನಾಗರಿಕ ಬಾಯಾರಿಕೆಯಿಂದ ಬಳಲಿ ಬಂದವರಿಗೆ ಹಾಗೂ ಪ್ರಯಾಣಿಕರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಉಚಿತ ಕುಡಿಯುವ ನೀರನ್ನು ಕೊಡಿಸಲಾಗುತ್ತಿದೆ. ಈ ವರ್ಷ ಕೂಡ ಉಚಿತ ಶುದ್ಧ ಕುಡಿಯುವ ನೀರನ್ನ ನಮ್ಮ ಸಂಘಟನೆಯಿಂದ ಕೊಡಿಸಲಾಗುತ್ತಿದೆ. ಒಂದು ಸಂತೆಪೇಟೆ ವೃತ್ತ, ಮತ್ತೊಂದು ಸರ್ಕಾರಿ ಆಸ್ಪತ್ರೆ ಬಳಿ ಉಚಿತ ಕುಡಿಯುವ ನೀರಿನ ಘಟಕ ತೆರೆಯಲಾಗಿದೆ ಎಂದರು. ಇದರ ಜೊತೆಗೆ ಚಳಿಗಾಲದಲ್ಲಿ ಬಡವರಿಗೆ ಬೆಚ್ಚನೆಯ ಬೆಡ್ಶೀಟ್, ಪ್ರತಿ ತಿಂಗಳು 65 ಜನ ವಿಧವೆಯರಿಗೆ 500 ರೂಪಾಯಿಗಳ ಮಾಸಾಜ್ನ ಕೊಡಲಾಗುತ್ತದೆ. ಅನೇಕರಿಗೆ ರೇಷನ್ ಕೊಡಲಾಗುವುದು, ಅಂಗವಿಕಲರಿಗೆ ಸಹಾಯ ಮಾಡಲಾಗುವುದು, ಮೆಡಿಕಲ್ ಕ್ಯಾಂಪ್ ಮಾಡೋದು ಸೇರಿದಂತೆ ಹಲವಾರು ಸೇವಾ ಚಟುವಟಿಕೆಗಳನ್ನು ಯಾವುದೇ ಜಾತಿ ಭೇದ ನೋಡದೆ ಜನಸೇವೆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಸಫಾ ಬೈತುಲ್ ಮಾಲ್ ಚಾರಿಟೇಬಲ್ ಟ್ರಸ್ಟ್ ಹಾಸನ ಘಟಕದ ಅಧ್ಯಕ್ಷ ಮುಖ್ತಿಯಾರ್ ಅಹಮದ್, ಜಾಫರ್ ಸಾದಿಕ್, ಅಬ್ದುಲ್ ಮಾದಿದ್, ಆದಿಲ್ ಪಾಷಾ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ನಾವು ಸಫಾ ಬೈತುಲ್ ಮಾಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು 14 ವರ್ಷದಿಂದ ಬೇಸಿಗೆ ಕಾಲದಲ್ಲಿ ಹಾಸನದ ನಮ್ಮ ನಗರದ ನಾಗರಿಕರಿಗೆ, ಬಾಯಾರಿ ಬಂದಂಥ ಬಳಲಿದವರಿಗೆ ಹಾಗೂ ಪ್ರಯಾಣಿಕರಿಗೆ ನಾವು ಸುಮಾರು 14 ವರ್ಷದಿಂದ ಈ ಬೇಸಿಗೆ ಕಾಲದಲ್ಲಿ ಈ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ತುಂಬಾ ಬಿಸಿಲಿರ್ತದೆ. ಆದ ಕಾರಣ ನಮ್ಮ ಸಫಾ ಬೈತುಲ್ ಮಾಲ್ ಸಂಘಟನೆ ವತಿಯಿಂದ ಪ್ರತಿ ವರ್ಷ ನಾವು ಈ 2 ತಿಂಗಳು ಶುದ್ಧ ನೀರನ್ನು ಉಚಿತವಾಗಿ ಕೊಡಿಸ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ನಾವು ಸ್ವಲ್ಪ ಏಪ್ರಿಲ್ ತಿಂಗಳಲ್ಲಿ ಕೊಡಿಸ್ಲಿಕ್ಕೆ ಸ್ವಲ್ಪ ನಮ್ಮ ಕಾರಣಾಂತರಗಳಿಂದ ಕಾರಣಾಂತರದಿಂದ ಸ್ವಲ್ಪ ನಿಧಾನ ಆಯಿತು. ಆದರೂ ಈ ವರ್ಷ ಪೂರ್ತಿ ನಾವು ನೀರು ಕುಡಿಸ್ಬೇಕು. ಈ ತಿಂಗಳು ಪೂರ್ತಿ ಮೇ ತಿಂಗಳಿನಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಜನರಿಗೆ ಓಡಾಡೋರಿಗೆ ತುಂಬಾ ದಣಿವಿರುತ್ತದೆ. ಅದರಿಂದ ನಾವು ಶುದ್ಧ ಕುಡಿಯೋ ನೀರನ್ನ ನಮ್ಮ ಸಂಘಟನೆಯಿಂದ ಕುಡಿಸ್ತಾ ಇದ್ದೀವಿ. ನನ್ನ ಹೆಸರು ಅಮೀರ್ ಜಾನ್ ಅಂತ ಹೇಳಿ, ನಾನು ಈ ಸಂಘದ ಕಾರ್ಯಕರ್ತ. ನಮ್ಮ ಪಕ್ಕದಲ್ಲಿ ಈ ಸಂಘದ ಹಾಸನ ಘಟಕದ ಅಧ್ಯಕ್ಷರಾದಂಥ ಮುಖ್ತಿಯಾರ್ ಅಹಮದ್ ಅವರಿದ್ದಾರೆ, ಮತ್ತು ಜಾಫರ್ ಸಾದಿಕ್ ಅವರಿದ್ದಾರೆ, ನಮ್ಮ ಅಬ್ದುಲ್ ಮಾದೀದ್ ಅವರಿದ್ದಾರೆ, ಆದಿಲ್ ಪಾಷಾ ಅವರಿದ್ದಾರೆ. ಇದರ ಮುಖ್ಯ ಕಚೇರಿ ಬಂದು ಹೈದರಾಬಾದ್ನಲ್ಲಿದೆ. ಇದರಲ್ಲಿ ರಯಾದ್ ಅಹಮದ್ ರಶಾದಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಆಚರಣೆಯು ಏಪ್ರಿಲ್ 30ರ ಬುಧವಾರದಂದು ಶ್ರೀ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದಾಗಿ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿ ಐಸಾಮಿಗೌಡ ತಿಳಿಸಿದರು.
ಹಾಸನದಲ್ಲಿ ಸೋಮವಾರ ಮಾತನಾಡಿ ಅರಳೆಪೇಟೆಯಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವತಾ ಮೂರ್ತಿಗಳಿಗೆ ದಿನ ಬೆಳಗ್ಗೆ 6 ಗಂಟೆಯಿಂದ ರುದ್ರಾಭಿಷೇಕ, ಮಹಾಪೂಜೆ, ಮಹಾಮಂಗಳಾರತಿ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಬೆಳಗ್ಗೆ 9:15ರಿಂದ ಶ್ರೀ ಬಸವೇಶ್ವರ ಸ್ವಾಮಿಯ ರಥೋತ್ಸವವು ನಂದಿ ಧ್ವಜ, ಕರಡಿ ಮಜಲು, ಮಂಗಳವಾದ್ಯದೊಂದಿಗೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಶ್ರೀ ಬಸವೇಶ್ವರ ಭಾವಚಿತ್ರವಿರುವ ಬೆಳ್ಳಿ ರಥ ಹಾಗೂ ವಿವಿಧ ವಾದ್ಯಗೋಷ್ಠಿಯೊಡನೆ ಮೆರವಣಿಗೆ ಪ್ರಾರಂಭವಾಗಲಿದ್ದು, ಇದರ ಉದ್ಘಾಟನೆಯನ್ನು ಹಾಸನ ಜಿಲ್ಲೆ ಮಾನ್ಯ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ನೆರವೇರಿಸಲಿದ್ದಾರೆ ಎಂದರು. ನಂತರ ಮೆರವಣಿಗೆಯು ನಗರದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರ ತಲುಪುವುದು. ನಂತರ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಂದ ನಡೆಯಲಿರುವ ಶ್ರೀ ಬಸವೇಶ್ವರ ಜಯಂತಿ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು. ಸಭಾ ಕಾರ್ಯಕ್ರಮದ ನಂತರ ಪ್ರಸಾದ ವಿನಿಯೋಗವಿರುತ್ತದೆ. ಈ ಕಾರ್ಯಕ್ರಮವು ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘ ಹಾಸನ ಮತ್ತು ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಮಾಜದ ಸಹಕಾರದೊಡನೆ ನಡೆಯಲಿರುವ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸರ್ವರು ಭಾಗಿಯಾಗಿ ಶ್ರೀ ಬಸವೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಉಪಾಧ್ಯಕ್ಷ ಬಿಎಂ ಭುವನಾಕ್ಷ, ಪ್ರಧಾನ ಕಾರ್ಯದರ್ಶಿ ಇಎಂ ರುದ್ರಕುಮಾರ್, ರವಿಕುಮಾರ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬಸವ ಜಯಂತಿ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆ ಬೆಳಗ್ಗೆ 6 ಗಂಟೆಗೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಲಿದೆ. ಮಹಾಮಂಗಳಾರತಿ ಆದ ನಂತರ ಬಸವೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಕರ್ನಾಟಕ ಸರ್ಕಾರದಿಂದ ಬೆಳ್ಳಿ ರಥದಲ್ಲಿ ಬಸವ ಪ್ರತಿಮೆಯನ್ನು ಬಸವ ಪುತ್ಥಳಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅದನ್ನು ಮೆರವಣಿಗೆ ಶುರುವಾಗುತ್ತದೆ. ಅದಕ್ಕೆ ಜಿಲ್ಲಾಧಿಕಾರಿಗಳಂತ ಸತ್ಯಮಾರವರು ನೆರವೇರಿಸಿದ್ದಾರೆ. ಆ ದಿನ ನಂತರ ಮೆರವಣಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಪ್ರವಾಸ ಮಾಡಿ ಹಾಸನದ ಕಲಾಕ್ಷೇತ್ರಕ್ಕೆ ತಲುಪೋದು. ನಂತರ ನಾವೆಲ್ಲರೂ ಕೂಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು. ನಂತರ ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ಕೇಂದ್ರಗಳ ಎಎನ್ಎಂ ತರಬೇತಿಯನ್ನು ರದ್ದುಗೊಳಿಸುವ ನಿರ್ಧಾರವನ್ನು ಕೂಡಲೇ ಹಿಂಪಡೆಯಬೇಕೆಂದು ಒತ್ತಾಯಿಸಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ಸಾಹಿತಿ ರೂಪಾ ಹಾಸನ್ ಮಾತನಾಡಿ, ಹಲವು ವರ್ಷಗಳಿಂದ ಸರ್ಕಾರದ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆಯ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ ಕೇಂದ್ರಗಳಲ್ಲಿ 2 ವರ್ಷಗಳ ಕಾಲ ಎಎನ್ಎಂ ತರಬೇತಿ ಪಡೆದು ಸಮುದಾಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ನೇಮಕಗೊಂಡು ಸೇವೆ ಸಲ್ಲಿಸುತ್ತಿದ್ದಾರೆ. ಗ್ರಾಮೀಣ ಆರೋಗ್ಯ ಸೇವೆಯಲ್ಲಿ ಆರೋಗ್ಯ ಸಹಾಯಕಿಯರ ಪಾತ್ರ ಮಹತ್ವದ್ದಾಗಿದೆ. ಎಎನ್ಎಂ ತರಬೇತಿ ಪಡೆದವರು ದಶಕಗಳಿಂದಲೂ ಗ್ರಾಮಗಳಲ್ಲಿ ವೈದ್ಯರಂತೆಯೇ ಪ್ರಾಥಮಿಕ ಚಿಕಿತ್ಸೆ, ಆರೋಗ್ಯ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಆದರೆ ಪ್ರಸಕ್ತ 2024-25ನೇ ಸಾಲಿನಲ್ಲಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿಗೆ ಪ್ರವೇಶಾತಿ ಪಡೆದಿರುವ ವಿದ್ಯಾರ್ಥಿನಿಯರನ್ನ ರಾಜ್ಯ ಆರೋಗ್ಯ ಕುಟುಂಬ ಮತ್ತು ಕಲ್ಯಾಣ ಸಂಸ್ಥೆ ಬೆಂಗಳೂರು ಇವರು 2025 ಏಪ್ರಿಲ್ 22ರಂದು ಎಎನ್ಎಂ ತರಬೇತಿಗಳನ್ನು ನಿಲ್ಲಿಸಲಾಗುವುದು. ರಾಜ್ಯದ 18 ಜಿಎನ್ಎಂ ತರಬೇತಿ ಕೇಂದ್ರಗಳಿಗೆ ಈ ವಿದ್ಯಾರ್ಥಿನಿಯರು ಸೇರ್ಪಡೆಗೊಳ್ಳಬಹುದೆಂದು ಅಧಿಕೃತ ಜ್ಞಾಪನ ಪತ್ರ ಹೊರಡಿಸಲಾಗಿದೆ. 2 ವರ್ಷಗಳ ಈ ಕೋರ್ಸ್ಗೆ ಜನವರಿಯಲ್ಲೇ ಪ್ರವೇಶಾತಿ ಪಡೆದು ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿನಿಯರು ಇದೇ ತಿಂಗಳ 28ರಿಂದ ಆಂತರಿಕ ಪರೀಕ್ಷೆಗೆ ಸಿದ್ದತೆ ನಡೆಸಿದ್ರು. ತರಬೇತಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಕೇಂದ್ರಗಳನ್ನೇ ಮುಚ್ಚಲು ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ ಎಂದರು. ಸರ್ಕಾರದ ಈ ನಿಲುವಿನಿಂದ ಎಎನ್ಎಂ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿನಿಯರನ್ನ ಸರ್ಕಾರವೇ ವಂಚನೆ ಮಾಡಿದಂತಾಗಿದೆ. ಅವರ ಶಿಕ್ಷಣ ಮತ್ತು ಉದ್ಯೋಗಾವಕಾಶವನ್ನು ಕಸಿದುಕೊಳ್ಳುವ ಕ್ರಮವಾಗಿದೆ ಎಂದು ದೂರಿದರು. ಈ ತರಬೇತಿ ಆಧಾರದಲ್ಲಿ ಸಮುದಾಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಲು ಈ ಎಲ್ಲರಿಗೂ ಉದ್ಯೋಗಾವಕಾಶ ಸಿಗುವಂತೆ ನೇಮಕಾತಿ ಮಾಡಿಕೊಳ್ಳಬೇಕೆಂದು ಈ ಮೂಲಕ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟವು ಒತ್ತಾಯಿಸಿ ಮನವಿ ಮಾಡುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ, ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಮೇಶ್, ದಲಿತ ಸಂಘರ್ಷ ಸಮಿತಿ ಹಿರಿಯ ಮುಖಂಡರಾದ ಕೃಷ್ಣದಾಸ್, ರವಿ ಬಸವಾಪುರ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಎನ್ಎಂ ತರಬೇತಿ ಕೋರ್ಸನ್ನು ಅನಿರೀಕ್ಷಿತವಾಗಿ ನಿಲ್ಲಿಸ್ತಾ ಇರುವಂತಹ ಸರ್ಕಾರದ ನಿಲುವನ್ನು ನಾವೆಲ್ಲರೂ ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದೀವಿ. ಈಗಾಗಲೇ 3 ತಿಂಗಳಾಯಿತು ಕೋರ್ಸ್ ಪ್ರಾರಂಭಿಸಿ ಎಎನ್ಎಂ ಕೋರ್ಸನ್ನು. ಬೇರೆ ಬೇರೆ ಕಡೆಗಳಿಂದ ಹೆಣ್ಮಕ್ಳು ಬಂದು, ಅದರಲ್ಲೂ ಗ್ರಾಮೀಣ ಪ್ರದೇಶದ ಬಡ ತಳ ಸಮುದಾಯದ, ಹಂಚಿಗುತ್ತರಿಸಲ್ಪಟ್ಟಂಥ ಸಮುದಾಯದ ಹೆಣ್ಮಕ್ಳು ಬಂದು ಸೇರ್ಕೊಂಡಿದ್ದಾರೆ. PUC ನಂತರ ಸೇರ್ಕೊಂಡಿರುವಂಥದ್ದು ಇದು 2 ವರ್ಷದ ಕೋರ್ಸು.
ಅವರು ಡಿಗ್ರಿ ಮಾಡೋದನ್ನ ಬಿಟ್ಟು ಬಂದು ಇಲ್ಲಿಗೆ ಸೇರ್ಕೊಂಡಿದ್ದಾರೆ. ಈಗ ಇದ್ದಕ್ಕಿದ್ದಂತೆಯೇ ಈ ಕೋರ್ಸನ್ನೇ ನಾವು ನಿಲ್ಲಿಸ್ತಾ ಇದ್ದೀವಿ. ಬೇಕಿದ್ರೆ JNM ಕೋರ್ಸ್ಗೆ ಸೇರ್ಕೋಬಹುದು, ಇಲ್ದಿದ್ದವರು ಬಿಟ್ಟು ಬೇರೆ ಯಾವ್ದಾದ್ರು ಕೋರ್ಸ್ಗೆ ಸೇರ್ಕೊಳ್ಬಹುದು ಅಂತ ಹೇಳಿ ಸ್ವಯಂ ಘೋಷಿತವಾಗಿ ಪತ್ರವನ್ನು ಬರ್ಕೊಡ್ಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾ ಇದೆ ಸರ್ಕಾರ. ಇದನ್ನ ನಾವೆಲ್ಲರೂ ಒಕ್ಕೊರ್ಲಿಂದ ಖಂಡಿಸ್ತಾ ಇದ್ದೀವಿ. ಈ ANM ಕೋರ್ಸನ್ನ ಮುಂದುವರಿಸಬೇಕು ಅಂತ ನಾವು ಹಕ್ಕೊತ್ತಾಯವನ್ನು ಕೂಡ ಮಾಡ್ತಿದ್ದೀವಿ. ಯಾಕೆಂದರೆ ಇದು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಒಂದು ಆಶಾದೀಪವಾಗಿದೆ. ಯಾಕಂದರೆ ಇದು ಕನ್ನಡದಲ್ಲೇ ಇಡೀ ತರಬೇತಿ ನಡೆಯುತ್ತೆ. JNM ತರಬೇತಿ ಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ನಡೆಯುವಂಥದ್ದು. ಇದನ್ನು ಕನ್ನಡದಲ್ಲೇ ನಡೆಯೋದ್ರಿಂದ ಅವರಿಗೆ ಅನುಕೂಲ ಆಗ್ತಾ ಇದೆ. ಮತ್ತು ಒಂದಿಷ್ಟಾದ್ರೂ ಕೂಡ ಕೆಲಸಕ್ಕೆ ಒಂದು ಅಶ್ಯೂರೆನ್ಸ್ ಸಿಕ್ಕುತ್ತೆ ಇದರಿಂದ. ಹಾಗಾಗಿ ಈ ಕೋರ್ಸನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅಂತ ನಾವೆಲ್ಲರೂ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಮೂಲಕ ನಿಮ್ಮ ಹೆಸರು? ರೂಪಾ ಹಸ್ನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಸಮ್ಮತ ಬೇಡಿಕೆ ಈಡೇರಿಕೆಗೆ ಪೌರ ಕಾರ್ಮಿಕರ ಆಗ್ರಹ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ತಮಟೆ ಚಳುವಳಿ. ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನಾ ಮೆರವಣಿಗೆ. ಅವಿಶ್ವಾಸ ನಿರ್ಣಯ ಸೋಲು, ನನಗೆ ಮುಖಭಂಗವಾಗಿಲ್ಲ ಎಂದ ಶಾಸಕರು. ಎಂ ಚಂದ್ರೇಗೌಡರ ವಿರುದ್ಧ ಪಕ್ಷದಿಂದ ಕ್ರಮ. ಗುಡುಗಿದ ಮಾಜಿ ಶಾಸಕ HD ರೇವಣ್ಣ. ಚನ್ನರಾಯಪಟ್ಟಣದಲ್ಲಿ ಶೈವ ವೈಷ್ಣವ ಸಾಮರಸ್ಯ ಸಾರುವ ದ್ವಿಕೂಟಾಚಲ ದೇವಾಲಯ. ರಾಜ್ಯ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಗೆ ಸೇರಿದ ಮಂದಿರ. ಸ್ಮಾರಕ ಸಂರಕ್ಷಣಾ ವೇದಿಕೆ ಸಂಚಾಲಕ ಪಂಡಿತ್ TB ನಟರಾಜ್ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.